ಹಿಂದೂ ಧರ್ಮದಲ್ಲಿರುವ ಶಾಸ್ತ್ರಗ್ರಂಥಗಳು ಪ್ರತಿಯೊಂದು ಧರ್ಮದ ತತ್ವ ಮತ್ತು ಪ್ರಾಯೋಗಿಕ ಆಚರಣೆಯ ವಿಚಾರಗಳ ವಿವರಣೆಯನ್ನು ಒಳಗೊಂಡಿದ್ದು ಆಯಾಯ ಧರ್ಮದ ಪ್ರಮುಖವಾದ ಆಧಾರ ಗ್ರಂಥಗಳಿಗೂ ಮೂಲವಾಗಿದ್ದಾವೆ. ಹಾಗಿದ್ದರೂ ಕೂಡ ಭೂಪಟವೇ ದೇಶ ಹೇಗೆ ಆಗಲಾರದೋ, ಅಥವಾ ಭೂಪಟದಲ್ಲಿ ದೇಶದ ಊರುಗಳನ್ನು ಗುರುತು ಮಾಡಿದ ಪಾತ್ರಕ್ಕೆ ಊರನ್ನು ಪ್ರಾಯೋಗಿಕವಾಗಿ ಸಂದರ್ಶಿಸಲು ಹೇಗೆ ಸಾಧ್ಯವಾಗುವುದಿಲ್ಲವೋ, ಹಾಗೆಯೇ ಶಾಸ್ತ್ರಗ್ರಂಥಗಳಷ್ಟೇ ಧರ್ಮದ ಪ್ರಾಯೋಗಿಕ ಅನುಭವಗಳನ್ನು ನೀಡಲಾರವು. ಶಾಸ್ತ್ರಗ್ರಂಥಗಳು ಊರಿಗೆ ಹಾದಿಯನ್ನು ತೋರಿಸುವ ಕೈಗಂಬದಂತೆ, ಮಾರ್ಗದರ್ಶಕಗಳೇ ವಿನಃ ದಾರಿಯ ಗಮ್ಯ ಗುರಿಗಳಲ್ಲ. ಹೊಸದಾದ ಊರಿಗೆ ಹೋಗುವ ಮೊದಲು ದಾರಿಗಂಬ ಭೂಪಟಗಳು ನಮಗೆ ನಿಜಕ್ಕೂ ಅವಶ್ಯ. ಅದರಂತೆಯೇ ನಮ್ಮ ಧರ್ಮದ ಆಳ ಮತ್ತು ಸ್ವಾರಸ್ಯವನ್ನು ತಿಳಿದುಕೊಳ್ಳಲು ನಮಗೆ ಶಾಸ್ತ್ರಗ್ರಂಥಗಳು ಅಷ್ಟೇ ಮುಖ್ಯ. ವೇದ ಎಂದರೆ ಜ್ಞಾನ ಎಂದರ್ಥ. ಮೂಲತಃ ವೇದವನ್ನು ಯಾವನೊಬ್ಬನೂ ವ್ಯಕ್ತಿಯು ಬರೆದು ಸೃಷ್ಟಿಸಿರುವುದಲ್ಲ. ಸಹಸ್ರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಾದ ಋಷಿಗಳು ತಪಸ್ಸು ಮಾಡಿದಾಗ ಅವರ ಅಂತರಂಗದಲ್ಲಿ ಜ್ಞಾನ ಪ್ರಕಟಗೊಂಡು ದಿವ್ಯ ಸತ್ಯದ ಬೋಧೆ ಅವರಿಗಾಗಿದೆ. ಋಷಿಗಳು ಅವನ್ನು ತಮ್ಮ ದಿವ್ಯ ಭಾವದಲ್ಲಿ ಆಂತರ್ಯದಲ್ಲಿ ಕಂಡು ಕೇಳುವ ಮುನ್ನವೇ ವೇದ ಪ್ರತಿಪಾದ್ಯವಾದಂತಹ ತತ್ವಜ್ಞಾನ ಈ ಬ್ರಹ್ಮಾಂಡದಲ್ಲಿ ಸೂಕ್ಷ್ಮ ರೂಪದಲ್ಲಿತ್ತು. ರೇಡಿಯೋ ಅಲೆಗಳು ಆಕಾಶದಲ್ಲಿ ಸದಾ ಇರುತ್ತವೆ. ಆದರೂ ಸರಿಯಾದ ರೇಡಿಯೋ ಯಂತ್ರ ಮುಖೇನ ಸುವ್ಯವಸ್ಥಿತವಾದ ರೀತಿಯಲ್ಲಿ ರೇಡಿಯೋವನ್ನು ಸಜ್ಜುಗೊಳಿಸಿದಾಗ ಮಾತ್ರ ಅವು ಕೇಳಿಬರುತ್ತವೆ. ರೇಡಿಯೋವನ್ನು ಸಜ್ಜುಗೊಳಿಸಿ ಕೇಳದೇ ಇದ್ದಾಗ ಶಬ್ದ ಕೇಳುವುದಿಲ್ಲ. ಅಂದ ಮಾತ್ರಕ್ಕೆ ಆಕಾಶದಲ್ಲಿ ಅಲೆಗಳು ಇಲ್ಲವೆಂದಲ್ಲ. ಹಾಗೆಯೇ ಸರಿಯಾದ ಜ್ಞಾನವು ತಿಳಿಯದೆ ಸನಾತನ ಧರ್ಮದ ವಿಷಯವು ತಪ್ಪೆಂದು ಹೇಳುವುದು ಅವಿವೇಕತನದ ಪರಮಾವಧಿಯಾಗುತ್ತದೆ. ಋಷಿಗಳು ವೇದೋಕ್ತ ಜ್ಞಾನ ಪ್ರಕಾಶವನ್ನು ತಮ್ಮ ಆಂತರ್ಯದಲ್ಲಿ ಕಂಡದ್ದರಿಂದ ಮಂತ್ರದಷ್ಟರೆಂದು ಅವರಿಗೆ ಸತ್ಯದ ಅಮರವಾಣಿ ಕೇಳಿಬಂದರಿಂದ ಅದನ್ನು ಶ್ರುತಿ ಎಂದು ಹೇಳುತ್ತಾರೆ. ಹೀಗೆ ಋಷಿಗಳಿಗೆ ಅಂತರ್ಗೋಚಾರವಾದ ದಿವ್ಯ ಸತ್ಯಗಳ ಕ್ರೋಢೀಕರಣೆಯೇ ವೇದ ಸಾಹಿತ್ಯದ ವಿಷಯ ಸಂಗ್ರಹವಾಗಿದೆ. ವೇದವನ್ನು ಪಡೆದ ಋಷಿಗಳು ವೈದಿಕ ಋಷಿಗಳೆಂದು ಹೇಳುತ್ತಾರೆ. ಯಾವ ಋಷಿಗಳು ವೇದವನ್ನು ಎಲ್ಲಿ ಯಾವಾಗ ಪಡೆದರು ಎಂಬುದರ ಬಗೆಯಾಗಲಿ, ಎಷ್ಟು ಜನ ಪಡೆದರು ಎಂಬ ವಿವರವಾಗಲಿ ಇನ್ನೂ ಕೂಡ ನಿರ್ಧರಿಸಲ್ಪಟ್ಟಿರುವುದಿಲ್ಲ. ಈ ಕುರಿತಾಗಿ ನಿರ್ಧಾರಕ್ಕೆ ಬರುವುದು ಅಷ್ಟು ಸುಲಭ ಸಾಧ್ಯವೂ ಅಲ್ಲ. ವೈದಿಕ ಋಷಿಗಳು ವೇದವನ್ನು ತಮ್ಮ ಸ್ಮೃತಿಪಟಲದಲ್ಲಿ ಜೋಪಾನವಾಗಿಟ್ಟುಕೊಂಡು ವಿಶ್ವ ಕಲ್ಯಾಣಾರ್ಥವಾಗಿ ಅದನ್ನು ತಮ್ಮ ಶಿಷ್ಯಂದರಿಗೆ ಹೇಳಿಕೊಡುತ್ತಿದ್ದರು. ಒಬ್ಬರಿಂದ ಇನ್ನೊಬ್ಬರಿಗೆ ಈ ರೀತಿ ಹೇಳಿಕೊಟ್ಟ ವಿಚಾರವಾದ್ದರಿಂದ ವೇದಕ್ಕೆ ಆಮ್ನಯ ಎಂಬ ಹೆಸರು ಇದೆ. ವೇದವು ನಿಷ್ಪಕ್ಷವಾದ ಜ್ಞಾನವನ್ನು ನೀಡುವುದರಿಂದ ಇದನ್ನು ನಿಗಮ ಎಂದು ಸಹ ಕರೆಯುತ್ತಾರೆ. ಒಂದೇ ಬಾರಿ ಏಕಕಾಲದಲ್ಲಿ ವೈದಿಕ ಋಷಿಗಳು ವೇದೋಕ್ತದ ಸತ್ಯದ ಅನುಭೂತಿಯನ್ನು ಪಡೆದರೆಂದು ಹೇಳಲು ಸಾಧ್ಯವಿಲ್ಲ. ಹಲವು ಸಂವತ್ಸರಗಳ ಕಠಿಣ ತಪಸ್ಸು, ಆಧ್ಯಾತ್ಮಪರವಾದ ಚಿಂತನೆ, ಧ್ಯಾನಗಳ ಪರಿಣಾಮವಾಗಿ ದಿವ್ಯ ಸತ್ಯದ ಸಾಕ್ಷಾತ್ಕಾರ ಅವರಿಗೆ ಆಯಿತು. ಕೊನೆಗೆ ಈ ವಿಚಾರಗಳನ್ನೆಲ್ಲ ಕ್ರೋಢೀಕರಿಸುವಂತಾಯಿತು. ಅವುಗಳಿಗೆ ವೇದ ಎಂಬ ಹೆಸರು ಬರುವಂತಾಯಿತು. ವೇದ ಗ್ರಂಥವೆಂದು ಇಂದು ಮಾನ್ಯವಾಗಿರುವ ಗ್ರಂಥ ಸಮೂಹವು ಬಹಳ ವಿಶಾಲವಾಗಿರುವುದು ಮಾತ್ರವಲ್ಲದೆ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದ ಗ್ರಂಥ ವಾಗ್ಮಯವಾಗಿದ್ದು ಜನಜೀವನ, ಬ್ರಹ್ಮ, ಹುಟ್ಟು, ಸಾವು, ಸಮಾಜ ಇತ್ಯಾದಿ ಸಕಲ ವಿಷಯಗಳ ಮೇಲೆ ವಿಸ್ತಾರವಾದಂತಹ ಬೆಳಕನ್ನು ಬೀರುವ ವಿಚಾರದ ಮಹಾ ಆಗರವೇ ವೇದವಾಗಿರುತ್ತದೆ. ವೇದಗಳ ಸಂಗ್ರಹಣೆಯ ನಂತರ ಜನಜೀವನದ ವಿವಿಧ ವಿಭಾಗಗಳ ಯಶಸ್ವಿ ಅಗತ್ಯವನ್ನು ಅನುಸರಿಸಿ ಮತ್ತೆ ಕೆಲವು ಶಾಸ್ತ್ರ ವಿಚಾರಗಳನ್ನು ಒಳಗೊಂಡ ಗ್ರಂಥ ಸಮೂಹಗಳು ಹುಟ್ಟಿಕೊಂಡವು. ಅವುಗಳನ್ನು ಉಪವೇದಗಳು ಮತ್ತು ವೇದಾಂಗಗಳು ಎಂದು ಹೇಳುತ್ತಾರೆ. ಅದರಂತೆ ಕೆಲವು ಲೌಕಿಕ ಶಾಸ್ತ್ರ ಗ್ರಂಥಗಳು ಹುಟ್ಟಿಕೊಂಡವು. ಇವುಗಳೆಲ್ಲವನ್ನೂ ಸೇರಿಸಿ ಹಿಂದೂ ಧರ್ಮ ಗ್ರಂಥಗಳು ಎಂದು ಸ್ಥೂಲವಾಗಿ ಹೇಳುತ್ತಾ ಈ ಗ್ರಂಥ ಸಮೂಹವನ್ನು ಪಾರಲೌಕಿಕ ಅಥವಾ ತಾರ್ಕಿಕ ಶಾಸ್ತ್ರ ಗ್ರಂಥಗಳು ಎಂದು ಎರಡು ಭಾಗಗಳಾಗಿ ಮಾಡಿರುತ್ತಾರೆ.